ಎಲ್ರಿಗೂ ನಮಸ್ಕಾರ. ಸಿಂಪ್ಲಿ ಸೋಗೆ ಸ್ವಾಗತ. ನಾನು ಸುಮೇಶ್ ಗೋಣಿ. ಆಗಸ್ಟ್ 29ನೇ ತಾರೀಕಿಂದ ಪ್ರೋ ಕಬಡ್ಡಿ ಸೀಸನ್ 12 ಆರಂಭ ಆಗ್ತಾ ಇದೆ. ನಾವಂತೂ ಸಾಕಷ್ಟು ಎಕ್ಸೈಟೆಡ್. ಆ್ಯಂಡ್ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಬೆಂಗಳೂರು ಬುಲ್ಸ್ ಬಗ್ಗೆ ನಾವು ಗಮನ ಹರಿಸಾಗಿದೆ. ಬಾಕಿ ತಂಡಗಳ ಮೇಲೆ ಕೂಡ ಗಮನ ಹರಿಸೋಣ. ಅದಕ್ಕೂ ಮುಂಚೆ ಇಷ್ಟ ಆಗ್ತಾ ಇದ್ರೆ ಕಾಂಟೆಂಟ್ ಎಲ್ಲ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡೋ ಮೂಲಕ ಸಂಭಾಷಣೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಸರಿ, ಶುರು ಹಚ್ಕೊಳ್ಳೋಣವಾ? ಸ್ವಲ್ಪ ಹಿಸ್ಟ್ರಿ ಮೇಲೆ ಕಣ್ಣು ಹಾಯಿಸೋಣ. ಪ್ರೋ ಕಬಡ್ಡಿ ಆರಂಭ ಆದ ಮೊದಲ 4 ಸೀಸನ್ನಲ್ಲಿ 8 ತಂಡಗಳು ಇರ್ತಾ ಇತ್ತು. ಪಾಪ್ಯುಲಾರಿಟಿ ಬೆಳೀತಾ ಸೀಸನ್ 5ರಲ್ಲಿ 4 ಹೊಸ ತಂಡಗಳು ಕೂಡ ಸೇರ್ಪಡೆ ಆಗುತ್ತೆ. ತಮಿಳ್ ತಲೈವಾಸ್, ಗುಜರಾತ್ ಜೈಂಟ್ಸ್, UP ಯೋಧಾಸ್, ಹರಿಯಾಣ ಸ್ಟೀಲರ್ಸ್. ನಾವು ಇವತ್ತು ಗುಜರಾತ್ ಮೇಲೆ ಕಣ್ಣು ಹಾಯಿಸೋಣ. IPL ಆಗಲಿ, ISL ಆಗಲಿ, ಬಾಕಿ ಲೀಗ್ ಎಲ್ಲ ನೀವು ನೋಡ್ತಾ ಇದ್ದಾಗ ದೊಡ್ಡ ದೊಡ್ಡ ಕಂಪನಿಗಳು, ಉದ್ಯಮಿಗಳೆಲ್ಲ ಭಾರತದಲ್ಲಿ ಕ್ರೀಡೆ ಮತ್ತು ಕ್ರೀಡಾಪಟುಗಳ ಬೆಳವಣಿಗೆಗಾಗಿ ಸಾಕಷ್ಟು ಪ್ರಯತ್ನ ಪಡೋದನ್ನ ನೋಡ್ತೀವಿ. ಅದೇ ನಿಟ್ಟಿನಲ್ಲೇ ಅದಾನಿ ಗ್ರೂಪ್ನವರು ಅದಾನಿ ಸ್ಪೋರ್ಟ್ಸ್ ಲೈನ್ ಅಂತ ಆರಂಭಿಸ್ತಾರೆ. ಆ್ಯಂಡ್ ಅವರ ಮೊದಲ ಹೆಜ್ಜೆನೇ ಆಗಿರುತ್ತೆ ಗುಜರಾತ್ ಫಾರ್ಚೂನ್ ಜೈಂಟ್ಸ್. ಇವಾಗ ಗುಜರಾತ್ ಜೈಂಟ್ಸ್ ಆಗಿದೆ. ಅದು ಸೀಸನ್ 5ರಲ್ಲಿ ಕಾಲಿಡ್ತಾರೆ ಗುಜರಾತ್ ಜೈಂಟ್ಸ್. ಸೆನ್ಸೇಷನಲ್ ಕಬಡ್ಡಿ ಕೊಡ್ತಾರೆ. ಮನ್ಪ್ರೀತ್ ಅವ್ರ ಹೆಡ್ ಕೋಚ್ ಆಗಿರ್ತಾರೆ. ಯಂಗ್ ಪಡೆಯನ್ನು ಕರ್ಕೊಂಡು ಬರೋದವರು. ಸಚಿನ್ ತನ್ವರ್ ಅವರ ಇಂಟ್ರೊಡಕ್ಷನ್ ಆಗುತ್ತೆ. ಈ ಕಡೆ ಸುನೀಲ್, ಪರ್ವೇಶ್ ಬೆನ್ಸ್ವಾಲ್, ಎಂಥ ಚೇನ್ ಅಂತ ಮಾತಾಡ್ತೀವಿ. ಅಟ್ಯಾಕಿಂಗ್ ಕಬಡ್ಡಿಯನ್ನು ತೋರಿಸ್ತಾರೆ. ಡಿಫೆನ್ಸ್ ಅಂತೂ ಸಾಲಿಡ್ ಆದಂಥ ಡಿಫೆನ್ಸ್ ತೋರಿಸ್ತಾರೆ. ಫ್ಯಾಂಟಾಸ್ಟಿಕ್ ಆಗಿ ಆಡ್ತಾ ಫೈನಲ್ ಕೂಡ ತಲುಪ್ತಾರೆ. ಅಲ್ಲಿ ಪಟ್ನಾ ಪೈರೇಟ್ಸ್ ವಿರುದ್ಧ ಸೋಲ್ತಾರೆ. ಅದನ್ನೇ ಮತ್ತೆ ರೆಪ್ಲಿಕೇಟ್ ಮಾಡ್ತಾ ಸೀಸನ್ 6ರಲ್ಲಿ ಸುನೀಲ್, ಪರ್ವೇಶ್ ಬೆನ್ಸ್ವಾಲ್ ಪ್ರೂವ್ ಮಾಡ್ತಾರೆ ಅವರು ಬೆಸ್ಟ್ ಇನ್ ದ ಬಿಸ್ನೆಸ್ ಅಂತ, ಬೆಸ್ಟ್ ಚೇನ್ ಇನ್ ದ ಬಿಸ್ನೆಸ್ ಅಂತ ಪ್ರೂವ್ ಮಾಡ್ತಾರೆ. ಇಬ್ಬರು ಕೂಡ ಟಾಪ್ 5 ಡಿಫೆಂಡರ್ನ ಪಟ್ಟಿಯಲ್ಲಿ ಕೂಡ ಬರ್ತಾರೆ. ಫೈನಲ್ ಕೂಡ ಆಡ್ತಾರೆ. ಅಲ್ಲಿ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆಗ್ತಾರೆ. ಸೊ 2 ಬ್ಯಾಕ್ ಟು ಬ್ಯಾಕ್ ಸೀಸನ್ ರನ್ನರ್ಸ್ ಅಪ್ ಆಗಿದ್ದಾರೆ. ಚಾಂಪಿಯನ್ ಆಗಿಲ್ಲ ಗುಜರಾತ್ ಜೈಂಟ್ಸ್. ಅದು ಆಗಬೇಕು ಗುಜರಾತ್ ಜೈಂಟ್ಸ್ ಅವ್ರಿಗೆ. ಸೀಸನ್ 7ರಲ್ಲಂತೂ ಪ್ಲೇ ಆಫ್ಗೆ ತಲುಪೋದಿಲ್ಲ. ಸೀಸನ್ 8ರಲ್ಲಿ ಪ್ಲೇ ಆಫ್ ತಲುಪಿದ್ರು ಕೂಡ ಅಲ್ಲಿ ಚಾಂಪಿಯನ್ ಆಗೋದಿಲ್ಲ. ಮನ್ಪ್ರೀತ್ ಅವರು ಸೀಸನ್ ಬೈ ಸೀಸನ್ ಏನು ಆ ಪ್ರೇರೇಪಣೆ ಕೊಡುವಂಥ ಒಂದು ಮಾತುಗಳು ಆಡ್ತಾ ಇದ್ರು, ಹುರಿದುಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು, ಅದೆಲ್ಲ ಬರೀ ಮಾತಾಗೆ ಉಳಿತಾ ಇದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೀಸನ್ 8ರಲ್ಲಿ ಈ ಕೆಲಸ ನಡೀತಾ ಇತ್ತು. ಬಟ್ ಇದೇ ಸೀಸನಲ್ಲಿ ಅವರಿಗೆ ಬೇಕಾದಂತಹ ಸಕ್ಸಸ್ ಫಾರ್ಮುಲಾ ಅಲ್ಲಿ ಸೃಷ್ಟಿ ಆಗ್ತಾ ಇದೆ. ರಾಮ್ ಮೆಹರ್ ಸಿಂಗ್ ಸೀಸನ್ 8ರಲ್ಲಿ ಮತ್ತೆ ಪಟ್ನಾ ಪೈರೇಟ್ಸ್ನ ಟಾಪ್ ಆಫ್ ದ ಟೇಬಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚಾಂಪಿಯನ್ ಆಗೋದಿಲ್ಲ. ಬಟ್ ಎಲ್ಲರ ಕಣ್ಣು ಕೂಡ ಹೋಗೋದು ಒಬ್ಬ ಆಟಗಾರ ಮೇಲೆ. ಡೆಬ್ಯೂ ಸೀಸನಲ್ಲೇ ಟಾಪ್ ಡಿಫೆಂಡರ್ ಆದಂತಹ ಲೆಫ್ಟ್ ಕಾರ್ನರ್ ಮೊಹಮ್ಮದ್ ರೆಜಾ ಶಾದ್ಲೂಯಿ. ಸೀಸನ್ 9 ಚಾಂಪಿಯನ್ ಆಗೋಕ್ಕೋಸ್ಕರ ಚಾಂಪಿಯನ್ ಕೋಚ್ ರಾಮ್ ಮೆಹರ್ ಸಿಂಗ್ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅವರು ಹೊಸ ಆಟಗಾರನ ತರ್ತಾರೆ, ಹೊಸ ಪರ್ವ ಆರಂಭಿಸ್ತಾರೆ, ಹೊಸ ರೀತಿಯಲ್ಲಿ ಆಡುವಂಥ ಒಂದು ಪ್ರಯತ್ನ ಕೂಡ ಪಡ್ತಾರೆ. ಮೊದಲ ಪ್ರಯತ್ನ ವಿಫಲರಾಗ್ತಾರೆ. ಸೀಸನ್ 9ರಲ್ಲಿ ಪ್ಲೇ ಆಫ್ ತಲುಪೋದಿಲ್ಲ ಗುಜರಾತ್ ಜೈಂಟ್ಸ್. ಪ್ಲೇ ಆಫ್ ಹೋಗದೆ ಇದ್ರು ಸೀಸನ್ 9ರಲ್ಲಿ ಸೆಕೆಂಡ್ ಬೆಸ್ಟ್ ಡಿಫೆಂಡರ್ ಆಗಿರ್ತಾರೆ ಮೊಹಮ್ಮದ್ ರೆಜಾ ಶಾದ್ಲೂಯಿ. ಸೀಸನ್ 10 ಪ್ಲೇ ಆಫ್ ತಲುಪಿದ್ರು ಕೂಡ ಚಾಂಪಿಯನ್ ಆಗಲ್ಲ. ಸೀಸನ್ 10ರಲ್ಲಿ ಚಾಂಪಿಯನ್ ಕೂಡ ಆಗ್ತಾರೆ, ಹಾಗೇನೆ ಟಾಪ್ ಡಿಫೆಂಡರ್ ಕೂಡ ಆಗಿರ್ತಾರೆ. ಸೀಸನ್ 11ನೇ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ ಗುಜರಾತ್ ಜೈಂಟ್ಸ್. ರಾಮ್ ಮೆಹರ್ ಸಿಂಗ್ ಅವರ ಪ್ರಾಜೆಕ್ಟ್ ಫೇಲ್ ಆಗಿದೆ. ಸಕ್ಸೆಸ್ ಮತ್ತೊಮ್ಮೆ. ಸೀಸನ್ 11ರಲ್ಲಿ ಚಾಂಪಿಯನ್, ಟಾಪ್ ಡಿಫೆಂಡರ್ ಕೂಡ ಮೊಹಮ್ಮದ್ ರೆಜಾ ಶಾದ್ಲೂಯಿ. ಈಗ ಸೀಸನ್ 12. ಗುಜರಾತ್ ಜೈಂಟ್ಸ್ ಅವರ ಅನಾಲಿಸಿಸ್ಗೂ ಮುಂಚೆ ಬೆಂಗಳೂರು ಬುಲ್ಸ್ನ ಅನಾಲಿಸಿಸ್ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಇಲ್ಲಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಕಣ್ಣು ಹಾಯಿಸ್ಬೋದು ನೀವು. ಸೀಸನ್ 12ರಲ್ಲಿ ಚಾಂಪಿಯನ್ ಆಗಲೇಬೇಕು ಅಂತ ಗುಜರಾತ್ ಜೈಂಟ್ಸ್ ಹೊಸ ಕೋಚ್ನ ಕರ್ಕೊಂಡ್ಬರ್ತಾರೆ, ಜೈವೀರ್ ಶರ್ಮಾ. ನಾನು ಹೇಳ್ತಾ ಇದ್ನಲ್ಲ, ಸಾಯಿ ಗಾಂಧಿನಗರ್ ಅಂತ, ಅಲ್ಲೇ 32 ವರ್ಷ ಸರ್ವಿಸ್ ಕೊಟ್ಟಂಥ ಕೋಚ್ ಆಗಿರ್ತಾರೆ ಜೈವೀರ್ ಶರ್ಮಾ ಅವರು. ಆ್ಯಂಡ್ ಜೈವೀರ್ ಶರ್ಮಾ ಅವರು ಬರ್ತಾ ಇರೋಂಥ ಒಂದು ದೃಶ್ಯ ಅದೆಲ್ಲ ವೈರಲ್ ಆಗಿತ್ತು. ಸಾಯಿ ಗಾಂಧಿನಗರ್ ಗೇಟ್ ಹತ್ರ ಯಾವ ರೀತಿ ಸಾಷ್ಟಾಂಗ ನಮಸ್ಕಾರ ಹೊಡಿತಾ ತಮ್ಮ ಧನ್ಯವಾದಗಳನ್ನ ಸೂಚಿಸುತ್ತಾರೆ ಅವರು. ಸೊ ಜೈವೀರ್ ಶರ್ಮಾ ಅವರು ಭಾರತದ ಹೆಡ್ ಕೋಚ್ ಆಗಿ ಕೂಡ ಹಲವಾರು ಗೋಲ್ಡ್ ಮೆಡಲ್ಸ್ ಆಲ್ರೆಡಿ ಗೆದ್ದಿದ್ದಾರೆ. ಸೊ ಅನುಭವಿ ಕೋಚ್ ಆಗಿರ್ತಾರೆ. ಅವ್ರನ್ನ ಕರ್ಕೊಂಡ್ಬರ್ತಾರೆ. ಯಾವ ರೀತಿ ತಂಡ ಇವರು ಕಟ್ಬೋದು ಅಂತ ನಮಗೆ ಸುಳಿವು ಸಿಗುತ್ತೆ ಅವರ ರಿಟೆನ್ಷನ್ಸ್ನಲ್ಲಿ. ಆಕ್ಷನ್ಗೂ ಮುಂಚೆ 4 ಆಟಗಾರನ ರಿಟೈನ್ ಮಾಡ್ತಾರೆ, ಒಬ್ಬರನ್ನೇ ಸೈನ್ ಮಾಡ್ತಾರೆ ನ್ಯೂ ಯಂಗ್ ಪ್ಲೇಯರ್ ಆಗಿ ಗುಜರಾತ್ ಜೈಂಟ್ಸ್ ಅವರು. ಯಾರ್ಯಾರು? ರಾಕೇಶ್ ಸಾಂಗ್ರೋಯಾ, ಪ್ರತೀಕ್ ದಹಿಯಾ, ಹಿಮಾಂಶು ಸಿಂಗ್, ಹಾಗೆಯೇ ಹಿಮಾಂಶು ಜಗ್ಲನ್ ಏನು ಕಾರ್ನರ್ ಆಡ್ತಾ ಇದ್ರು ಅವ್ರನ್ನ ಉಳಿಸ್ಕೊಳ್ತಾರೆ. ಹೊಸ ಆಟಗಾರನಾಗಿ ಶ್ರೀಧರ್ ಆನಂದ್ ಕದಂ ಅವ್ರನ್ನ ಸೈನ್ ಮಾಡ್ತಾರೆ. ಸೊ 5 ಇದ್ದಾರೆ. ಇನ್ನು ಮಿನಿಮಮ್ 13 ಆಟಗಾರನ ತೆಗೆದುಕೊಳ್ಳಬೇಕು ಆಕ್ಷನಲ್ಲಿ. ಅಂದರೆ 18 ಆಟಗಾರ ಸ್ಕ್ವಾಡ್ ಕಟ್ಟಲೇಬೇಕಾಗುತ್ತೆ. ಆಕ್ಷನ್ಗೆ ಇಳಿಯೋದು ಇವರು 3rd ಹೈಯೆಸ್ಟ್ ಪರ್ಸ್ ಜೊತೆ 4,08,00,000 ಇರುತ್ತೆ ಗುಜರಾತ್ ಜೈಂಟ್ಸ್ ಬಳಿ. ಆಕ್ಷನಲ್ಲಿ ಫಸ್ಟ್ ಹೆಸರು ಬರೋದೇ ಶಾದ್ಲುಗೋಸ್ಕರ ತೀವ್ರ ಪೈಪೋಟಿ ನಡೆಯುತ್ತೆ. ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಹೋರಾಟ ಕೊಡ್ತಾ ಇದ್ರು. ಬೆಂಗಳೂರು ಬುಲ್ಸ್ನ ಕೂಡ ಔಟ್ ಬಿಡ್ ಮಾಡ್ತಾ ಗುಜರಾತ್ ಜೈಂಟ್ಸ್ ಶಾದ್ಲು ನಮಗೆ ಬೇಕೇ ಬೇಕು ಅಂತ ಹೇಳ್ತಾ 2,23,00,000
ಒಂದೇ ಆಟಗಾರ ಮೇಲೆ ಖರ್ಚು ಮಾಡ್ತಾರೆ. ಶಾದ್ಲೂನ ಕರ್ಕೊಂಬರ್ತಾರೆ. ಚಾಂಪಿಯನ್ ಆಗಬೇಕು, ಚಾಂಪಿಯನ್ ಆಟಗಾರ ಬೇಕು ಅನ್ನೋ ರೀತಿ ಕರ್ಕೊಂಬರ್ತಾರೆ. ಸರಿ, ಬಾಕಿ ಆಟಗಾರ ಯಾರ್ಯಾರಿದ್ರು, ಯಾರನ್ನ ಕರ್ಕೊಂಬಂದ್ರು, ಹೇಗಾಯಿತು, ಅವರ ಸ್ಕ್ವಾಡ್ ಮೇಲೆ ಸ್ವಲ್ಪ ಕಣ್ಣಾಯಿಸೋಣ ಈಗ. ಸೊ ಗುಜರಾತ್ ಜೈಂಟ್ಸ್ ಆಕ್ಷನಲ್ಲಿ 13 ಆಟಗಾರನ ಪಿಕ್ ಮಾಡ್ತಾರೆ. ಒಟ್ಟಾರೆ 18 ಆಟಗಾರ ಸ್ಕ್ವಾಡ್ನ ತಯಾರಿ ಮಾಡಿದ್ದಾರೆ. ಆ ಸ್ಕ್ವಾಡ್ ಈ ರೀತಿ ಇದೆ. ರೈಟ್ ಕಾರ್ನರಲ್ಲಿ ಹಿಮಾಂಶು ಜಗ್ಲನ್, ಲಕ್ಕಿ ಶರ್ಮಾ ಇರ್ತಾರೆ. ಲೆಫ್ಟ್ ಕಾರ್ನರಲ್ಲಿ ಮೊಹಮ್ಮದ್ ರೆಜಾ ಶಾದ್ಲೂಯಿ, ಹಾಗೆಯೇ ಸುಮಿತ್ ಇರ್ತಾರೆ. ರೈಟ್ ಕವರ್ನಲ್ಲಿ ನಿತಿನ್ ಪನ್ವರ್ ಇರ್ತಾರೆ. ಇರಾನಿ ಮಿಲಾದ್ ಜಬ್ಬಾರಿ ಅವರು ಕೂಡ ಇರ್ತಾರೆ. ಅಮಿತ್ ಅವರು ಇರ್ತಾರೆ. ಲೆಫ್ಟ್ ಕವರ್ನಲ್ಲಿ ಶುಭಮ್ ಕುಮಾರ್ ಇರ್ತಾರೆ. ಹಾಗೆಯೇ ನಮ್ಮ ಎಕ್ಸ್ ಬುಲ್ ರೋಹಿತ್ ಕುಮಾರ್ ಇರ್ತಾರೆ. ರೈಟ್ ರೇಡರ್ಸ್ ಆಗಿ ಹಿಮಾಂಶು ಸಿಂಗ್, ರಾಕೇಶ್ ಸಂಗ್ರೋಯಾ, ಪ್ರತೀಕ್ ದಹಿಯಾ, ಜೊತೆಗೆ ಅಂಕಿತ್ ದಹಿಯಾ ಅವರು ಕೂಡ ಸೇರ್ಕೊಳ್ತಾರೆ. ಆ್ಯಂಡ್ ಶ್ರೀಧರ್ ಕದಮ್ ಅಂತ ಏನು ಹೇಳಿದ್ವಿ, NYP ಅವ್ರು ಇರ್ತಾರೆ ಇಲ್ಲಿ. ಲೆಫ್ಟ್ ರೇಡರ್ಸ್ ಇದು ಮುಖ್ಯವಾಗುತ್ತೆ, ಯಾಕಂದರೆ ಅಜಿತ್ಗೋಸ್ಕರ ತುಂಬ ಹೋರಾಟವನ್ನು ಕೂಡ ಕೊಟ್ಟರು. ಅಜಿತ್ ಕುಮಾರ್ ಅನುಭವಿ ಲೆಫ್ಟ್ ರೈಡರ್ ಬೇಕು ಅಂತ ಅವ್ರನ್ನ ತೆಗೆದುಕೊಂಡ್ರು. ವಿಶ್ವನಾಥ್ ಮತ್ತೊಬ್ಬ ತಮಿಳುನಾಡು ಆಟಗಾರ, ಆಲ್ರೌಂಡರ್ ಇವರು. ಹಾಗೆಯೇ ಹರೀಶ್ ಕಾಮಾಚಿ ಜೊತೆಗೆ ಹಿಮಾಂಶು ಯಾದವ್ ಅವ್ರನ್ನ ಸೈನ್ ಮಾಡ್ತಾರೆ. ಸೊ ಈ 18 ಆಟಗಾರನ ನೋಡಿದಾಗ ಅಲ್ಲಿ ಹಲವಾರು ಆಪ್ಷನ್ಸ್ ಇಲ್ಲ ಅಂತ ಕೂಡ ನಿಮ್ಗೆ ಅನಿಸುತ್ತೆ. ಬಟ್ ಇದರಲ್ಲಿ ನಮಗೆ ಸುಳಿವು ಕೂಡ ಸಿಗುತ್ತೆ ಯಾವ ರೀತಿ ತಂಡ ಇವರು ಕಟ್ಬೋದು ಅಂತ. ಇನ್ಫ್ಯಾಕ್ಟ್ ನೀವು ಏಷ್ಯನ್ ಗೇಮ್ಸ್ ಏನು 2023 ಆ ಫೈನಲ್ ಕೂಡ ನೋಡ್ಬೋದು. ಅಲ್ಲಿ ಹೆಡ್ ಕೋಚ್ ಕೂಡ ಜೈವೀರ್ ಶರ್ಮಾ ಅವರಾಗಿರ್ತಾರೆ. ಅಲ್ಲಿ ಇವ್ರು ಹೋಗೋದು 4-3 ಫಾರ್ಮೇಷನಲ್ಲಿ, 4 ಡಿಫೆಂಡರ್ಸ್ 3 ರೇಡರ್ಸ್. ಈ ಸೀಸನ್ ಕೂಡ ಅದೇ ರೀತಿ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ರೇಡರ್ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಾರೆ ಗುಜರಾತ್ ಜೈಂಟ್ಸ್ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಬಟ್ ಅಲ್ಲಿ ಕೂಡ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಎಸ್ಪೆಷಲಿ ಪ್ರತೀಕ್ ದಹಿಯಾ. ಹಿಂದಿನ ಸೀಸನ್ ಅವರು ಚೆನ್ನಾಗಿಲ್ಲ, ಅದಕ್ಕೂ ಮುಂಚೆ ಸ್ವಲ್ಪ ಪ್ರಾಮಿಸಿಂಗ್ ಆಟಗಾರನಾಗಿ ತೋರಿಸ್ಕೊಟ್ಟಿದ್ದು ಪ್ರತೀಕ್ ದಹಿಯಾ ಅವರು. ಬಟ್ ಅವರಿಗೆ ಅಂದ್ಕೊಂಡಾಗೆ ಹಿಂದಿನ ಸೀಸನ್ ಆಗಿಲ್ಲ. ರಾಕೇಶ್ ಸಾಂಗ್ರೋಯ್ ಮೇಲೆ ಕಣ್ಣೆಸಿದರೆ ಅವರಂತೂ ಇಳಿಮುಖದಲ್ಲಿದ್ದಾರೆ. ಸೀಸನ್ 8ರಿಂದ ಏನು ಆರಂಭ ಆಯಿತು ಅಲ್ಲಿಂದ ನಂಬರ್ಸ್ ಅವ್ರದ್ದು ಕಡಿಮೆನೇ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇಲ್ಲ. ಸೊ ಅವ್ರ ಮೇಲೆ ಭಾರ ಕೂಡ ಹಾಕ್ತಾ ಇದ್ದಾರೆ. ಅಜಿತ್ ಕುಮಾರ್ ಅವರು ಕೂಡ ಬೆಸ್ಟ್ ಸೀಸನ್ ಅವ್ರದ್ದು ಮುಂಬೈ ಜೊತೆಗಾಗಿತ್ತು. ಬಟ್ ಈಗ ಮತ್ತೆ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕಾಗತ್ತಾ? ಆ ಫಿಂಗರ್ ಇಂಜುರಿ ಏನಾಗಿತ್ತು, ಅದಾದಮೇಲೆ ಮತ್ತೆ ಹಳೆ ಫಾರ್ಮ್ನ ರೆಪ್ಲಿಕೇಟ್ ಮಾಡ್ತಾರಾ? ಸೊ ಇವ್ರ ಮೇಲೆ ಸಾಕಷ್ಟು ಅವಲಂಬಿತರಾಗಿರ್ತಾರೆ ಜೈವೀರ್ ಶರ್ಮಾ ಅವರು. ಅವ್ರಿಗೊಂದು ಆಶಾ ಕಿರಣ ಅಂತ ಹೇಳಿದರೆ ಹಿಮಾಂಶು ಸಿಂಗ್ ಆಗಿರ್ತಾರೆ. ಹಿಮಾಂಶು ಅಂತೂ ಚೆನ್ನಾಗಿ ರೇಡ್ ಮಾಡ್ತಾ ಇರೋದು. ಸೊ ಹಿಮಾಂಶು, ರಾಕೇಶ್ ಸಂಗ್ರೋಯಾ, ಪ್ರತೀಕ್ ದಹಿಯಾ, ಅಜಿತ್ ಕುಮಾರ್ ಎಲ್ಲರನ್ನ ಬಳಸ್ತಾ ರೊಟೇಟ್ ಮಾಡ್ತಾ ರೇಡಿಂಗ್ ಹೆವಿ ತಂಡವನ್ನು ಒಂದು ಕಟ್ಟೋಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಅವ್ರು ತಂದಿರೋ ಪಾಯಿಂಟ್ಸ್ನ ಉಳಿಸ್ಕೊಳ್ಳೋ ಕೆಲಸ ಯಾರ್ದು? ಶಾದ್ಲೂದು. ಲೆಫ್ಟ್ ಕಾರ್ನರಲ್ಲಿ ಇರ್ತಾರೆ ಶಾದ್ಲು. ಬಟ್ ಇಲ್ಲೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ ರೇಡಿಂಗ್ನಲ್ಲಿ ಕೂಡ ಪಾಯಿಂಟ್ ತರಬಲ್ಲರು ಶಾದ್ಲು ಅವರು. ನನಗನ್ಸುತ್ತೆ ಅವ್ರಿಗೆ ಫುಲ್ ಫ್ರೀಡಮ್ ಕೊಟ್ಟರೆ ಒಂದೇ ಸೀಸನಲ್ಲಿ 100+ ರೇಟ್ ಪಾಯಿಂಟ್ಸ್, 100+ ಟ್ಯಾಕಲ್ ಪಾಯಿಂಟ್ಸ್ ತರೋಂಥ ಎಬಿಲಿಟಿ ಇರೋದು ಶಾದ್ಲುಗೆ ಅಂತ ಹೇಳ್ಬೋದು. ಸೊ ಶಾದ್ಲು ಮೇಲೆ ಅವಲಂಬಿತರಾಗಿರ್ತಾರೆ. ಬಟ್ ಈ ಸ್ಕ್ವಾಡ್ ನೋಡಿದಾಗ ಇಲ್ಲಿ ಏನಾದರೂ ಇಂಜುರಿಗಳಾದರೆ ತುಂಬಾ ತೊಂದರೆಗೆ ಸಿಲುಕಿಕೊಳ್ತಾರೆ ಗುಜರಾತ್ ಜೈಂಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ಇವರ ಸ್ಟ್ರೆಂಗ್ತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ಮೇಲೆ ಇವಾಗ ಕಣ್ಣಾಯಿಸೋಣ. ಸ್ಟ್ರೆಂಗ್ತ್ ಶಾದ್ಲು, ಹಾಗೆಯೇ ಅನುಭವಿ ಆಟಗಾರರು, ಪ್ರೋ ಕಬಡ್ಡಿಯಲ್ಲಿ ಆಡಿರುವಂಥ ಅನುಭವ ಇರುವಂಥ ಆಟಗಾರಿದ್ದಾರೆ. ರೇಡರ್ಸ್ ಅನುಭವಿ ಆಗಿದ್ದಾರೆ ಶಾದ್ಲು, ಜೊತೆಗೆ ರಾಕೇಶ್ ಸಂಗ್ರೋಯಾ, ಪ್ರತೀಕ್ ದಹಿಯಾ, ಹಿಮಾಂಶು ಸಿಂಗ್, ಹಿಮಾಂಶು ಜಗ್ಲನ್ ಇವರೆಲ್ಲರೂ ಪ್ರೋ ಕಬಡ್ಡಿ ಅನುಭವ ಇರೋದ್ರಿಂದ ಈ ಅನುಭವನೇ ಒಂದು ಸ್ಟ್ರೆಂಗ್ತ್ ಆಗುತ್ತೆ ಗುಜರಾತ್ ಜೈಂಟ್ಸ್ಗೆ. ವೀಕ್ನೆಸ್ ಲೆಫ್ಟ್ ಕವರ್ನಲ್ಲಿ ಎಸ್ಟಾಬ್ಲಿಷ್ ನೇಮ್ಗಳಿಲ್ಲ. ಸೊ ಲೆಫ್ಟ್ ಕವರ್ನಲ್ಲಿ ಯಾವ ರೀತಿ ಪ್ರದರ್ಶನ ಕೊಡ್ತಾರೆ ನಮ್ಮ ಎಕ್ಸ್ ಬೌಲ್ ರೋಹಿತ್ ಕುಮಾರ್ ಆಗಲಿ ಅಥವಾ ಶುಭಮ್ ಕುಮಾರ್ ಆಗಲಿ ಅದರ ಮೇಲೆ ಅವಲಂಬಿತರಾಗಿರ್ತಾರೆ. ಅದರ ಮೇಲೆ ನಿಂತಿರುತ್ತೆ ಹೇಗೆ ಈ ಸೀಸನ್ ಹೋಗ್ಬೋದು ಅಂತ. ಆಪರ್ಚುನಿಟಿ ನಿಜವಾಗ್ಲೂ ಇರೋದು ಈ ಪ್ರತೀಕ್ ದಹಿಯಾ ಅವರಿಗೆ. ಪ್ರತೀಕ್ ದಹಿಯಾ ಮತ್ತೊಮ್ಮೆ ತಮ್ಮ ಆ ಒಂದು ಲೀಡ್ ರೈಡರ್ನ ಅಥಾರಿಟಿಯನ್ನು ಸ್ಟ್ಯಾಂಪ್ ಮಾಡಿಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಒಂದು ಸೀಸನ್ ಆಗುತ್ತೆ ಗುಜರಾತ್ ಜೈಂಟ್ಸ್ಗೆ. ಸೊ ಒಂದು ಆಪರ್ಚುನಿಟಿಯಲ್ಲಿ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇನ್ನೊಂದು ಆಪರ್ಚುನಿಟಿ ಏನಪ್ಪ ಅಂತ ಹೇಳಿದರೆ ಜೈವೀರ್ ಶರ್ಮಾ ಈ ಕಡೆ ಶಾದ್ಲೂನ ರೇಡರ್ ಆಗಿ ಕೂಡ ಹೆಚ್ಚಾಗಿ ಬಳಸ್ತಾರ, ಆ ಒಂದು ಆಪರ್ಚುನಿಟಿ ಅವ್ರಿಗೆ ಇದ್ದೇ ಇದೆ. ಮೇನ್ ಥ್ರೆಟ್ ಇರೋದೇ ಇಂಜುರಿಗಳು. ಯಾಕಂದರೆ ಈಗಾಗಲೇ ನೋಡಿದ ಹಾಗೆ ಹಲವಾರು ಆಪ್ಷನ್ಸ್ ಇಲ್ಲ ಗುಜರಾತ್ ಜೈಂಟ್ಸ್ನ ಸ್ಕ್ವಾಡ್ನಲ್ಲಿ. ಏನಾದರೂ ಒಬ್ಬ ಆಟಗಾರನಿಗೆ ಇಂಜುರಿ ಆಯಿತು ಅಂತ ಹೇಳಿದರೆ ಆ ಸ್ಥಾನ ತುಂಬಕ್ಕೆ ಕೇಪಬಲ್ ಆಟಗಾರ ಇದ್ದಾರಾ ಅನ್ನೊಂದು ಪ್ರಶ್ನೆ ಉದ್ಭವ ಆಗ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಅದೊಂದು ಬಿಗ್ ಥ್ರೆಟ್ ಆಗುತ್ತೆ ಗುಜರಾತ್ ಜೈಂಟ್ಸ್ಗೆ. ನನ್ನ ಪ್ರಕಾರ ಇವರ ಸ್ಟಾರ್ಟಿಂಗ್ 7 ಏನಿದೆ ಅದ್ರ ಮೇಲೆ ಕಣ್ಣಾಯಿಸೋಣ. ರೈಟ್ ಕಾರ್ನರಲ್ಲಿ ಇರ್ತಾರೆ ಹಿಮಾಂಶು ಜಗ್ಲನ್, ಅವ್ರು ಇರಲೇಬೇಕಾಗುತ್ತೆ. ರೈಟ್ ಇನ್ನಲ್ಲಿ ಅಜಿತ್ ಕುಮಾರ್ ಇರ್ತಾರೆ ಅಂತ ನನ್ನ ಅನಿಸಿಕೆ. ರೈಟ್ ಕವರ್ ಇಲ್ಲಿ ಆಪ್ಷನ್ಸ್ನ ಹೇಗೆ ಬಳಸ್ತಾರೆ ನೋಡೋಣ. ಯಾಕಂದರೆ ನಮ್ಮ ಲೆಫ್ಟ್ ಕಾರ್ನರ್ ಅಂತೂ ಶಾದ್ಲು ಆಗೇ ಇರ್ತಾರೆ. ಶಾದ್ಲು ಜೊತೆ ಒಳ್ಳೆಯ ಒಂದು ಕಾಂಬಿನೇಷನ್ ಆಡಬೇಕಾದವರು ರೈಟ್ ಕವರ್. ಲೆಫ್ಟ್ ಕಾರ್ನರ್ ಜೊತೆ ಚೆನ್ನಾಗಿ ಆಡಬೇಕಾಗಿರೋದು ರೈಟ್ ಕವರ್ ಅಲ್ವಾ. ಸೊ ಇಲ್ಲಿ 3 ಆಪ್ಷನ್ಸ್ ಇದೆ. ಯಾರ್ಯಾರು? ಇರಾನಿ ಆಟಗಾರ ಮಿಲಾದ್ ಜಬ್ಬಾರಿ ಅವ್ರನ್ನ ಬಳಸ್ಬೋದು, ಅಥವಾ ನಿತಿನ್ ಪನ್ವರ್ ಅವ್ರನ್ನ ಬಳಸ್ಬೋದು, ಅಥವಾ ಲಕ್ಕಿ ಶರ್ಮಾ ಅವ್ರನ್ನ ಕೂಡ ಇಲ್ಲಿ ಬಳಸ್ಬೋದು. ಎಕ್ಸ್ ಜೈಪುರ್ ಆಟಗಾರ, ಅವರು ಕೂಡ ಕಾರ್ನರ್ ಆಟಗಾರ, ಬಟ್ ಕವರಲ್ಲೂ ಕೂಡ ಆಡ್ಬೋದು ಅನಿಸುತ್ತೆ. ಸೊ ನನ್ನ ಪ್ರಕಾರ ಈ 3 ಆಪ್ಷನ್ಸ್ ಇರುತ್ತೆ. ಮಿಲಾದ್ ಜಬ್ಬಾರಿ ಜೊತೆನೇ ಹೋದರೆ ಹೇಗೆ? ಇರಾನಿ ಕವರ್ ಕಾರ್ನರ್ ಕಾಂಬಿನೇಷನ್. ರೈಟ್ ಕವರಲ್ಲಿ ಮಿಲಾದ್ ಜಬ್ಬಾರಿ ಆಡ್ಸೋಣ,
ಲೆಫ್ಟ್ ಕಾರ್ನರ್ ಅಲ್ಲಿ ನಾವು ಆಡ್ಸೋಣ ಶಾದ್ಲು ಅಂತ ಇದ್ದೇ ಇರ್ತಾರೆ. ಸೆಂಟ್ರಲ್ಲಿ ಹಿಮಾಂಶು ಸಿಂಗ್ ಅಥವಾ ಪರ್ತಿಕ್ ದಹಿಯಾ. ನನ್ನ ಪ್ರಕಾರ ಆರಂಭದಲ್ಲಿ ಟೆಸ್ಟ್ ಮಾಡ್ತಾರೆ, ಯಾರು ಯಾವ ರೀತಿ ಫಾರ್ಮಲ್ಲಿ ಇದ್ದಾರೆ ಅಂತ ಟೆಸ್ಟ್ ಮಾಡ್ತಾರೆ ಅನ್ಸುತ್ತೆ. ಆ್ಯಂಡ್ ಯಾರು ತುಂಬ ಚೆನ್ನಾಗಿ ಪ್ರದರ್ಶನ ಕೊಡ್ತಾರೆ ಅವರೇ ಹೆಚ್ಚಾಗಿ ಸ್ಟಾರ್ಟ್ ಮಾಡುವಂಥ ಒಂದು ಎಲ್ಲ ಸಾಧ್ಯತೆ. ಸೊ ಹಿಮಾಂಶು / ಪರ್ತಿಕ್ ದಹಿಯಾ ಇಲ್ಲಿರ್ತಾರೆ ಅಂತ ಅನ್ಕೊಳ್ಳೋಣ. ಈಗ ಕವರಿಗೆ ಬರೋಣ. ಲೆಫ್ಟ್ ಕವರ್ ಈಗಾಗಲೇ ಹೇಳಿದಾಗ ಇದೊಂದು ಸ್ವಲ್ಪ ವೀಕ್ ಸ್ಪಾಟ್ ಆಗಬಹುದು. ರೋಹಿತ್ ಕುಮಾರ್ ನಮ್ಮ ಬೆಂಗಳೂರು ಬುಲ್ಸ್ನ ಆಟಗಾರ, ಅವರು ಕೂಡ ಇರ್ತಾರೆ. ಹಾಗೆಯೇ ಶುಭಮ್ ಕುಮಾರ್ ಕೂಡ ಇರ್ತಾರೆ. ಸೊ ಇಬ್ಬರಲ್ಲಿ ಯಾರ ಮೇಲೆ ಹೋಗ್ತಾರೆ, ಯಾರು ಚೆನ್ನಾಗಿ ಇಂಪ್ರೆಸ್ ಮಾಡ್ತಾರೆ ಟ್ರೈನಿಂಗ್ನಲ್ಲಿ ಅವರಿಗೆ ಸಿಗುತ್ತೆ ಅನ್ಸುತ್ತೆ. ಶುಭಮ್ / ರೋಹಿತ್ ಅಲ್ಲಿರ್ತಾರೆ. ಈಗ ನಮ್ಮ ಲೆಫ್ಟ್ ಇನ್ನಿಗೆ ಬರೋಣ. ಲೆಫ್ಟ್ ಇನ್ನಲ್ಲಿ ರಾಕೇಶ್ ಸಾಂಗ್ರೋಯ ಇರ್ತಾರೆ. ಅದೇ ಸ್ಥಾನದಲ್ಲಿ ಹಲವಾರು ಬಾರಿ ಆಡಿರೋದು, ಆ್ಯಂಕಲ್ ಹೋಲ್ಡ್ ಕೂಡ ಮಾಡ್ತಾರೆ ರಾಕೇಶ್ ಸಾಂಗ್ರೋಯ. ಲೆಫ್ಟ್ ಇನ್ನಲ್ಲಿದ್ದರೆ ಲೆಫ್ಟ್ ಕಾರ್ನರ್ ಶಾದ್ಲು ಅಂತ ಹೇಳಿದ್ನಲ್ಲ ಅವ್ರು ಇರ್ತಾರೆ. ಹಾಗೆಯೇ ಬೆಂಚ್ ಅಂತ ಹೇಳಿದ್ರೆ ಇದೇ ಆಪ್ಷನ್ಸ್ ಏನು ಹೇಳಿದ್ದೀನಿ, ಇದೇ ಆಟಗಾರರು ಆಚೆ ಈಚೆ ರೊಟೇಟ್ ಆಗ್ತಾ ಬೆಂಚಲ್ಲಿ ಕೂಡ ಇರ್ತಾರೆ. ಆ್ಯಂಡ್ ಯಂಗ್ಸ್ಟರ್ಸ್ ಏನು ಕದಮ್ ಅಂತ ಏನು ಹೇಳಿದ್ದೀವಿ, ಏನು ಸೈನ್ ಮಾಡಿದ್ದಾರೆ ಅವ್ರನ್ನ ಕೂಡ ನಾವು ನೋಡ್ತೀವಿ ಅನ್ಸುತ್ತೆ ಬೆಂಚಲ್ಲಿ. ಇದು ಸ್ವಾಟ್ ಅನಾಲಿಸಿಸ್ ಆಗಿದೆ ಗುಜರಾತ್ ಜೈಂಟ್ಸ್ ಅವ್ರದ್ದು. ಈ ಕಡೆ ಚಾಂಪಿಯನ್ ಆಟಗಾರ ಇದ್ದಾರೆ ನಿಜ ಶಾದ್ಲು, ಈ ಕಡೆ ಜೈವೀರ್ ಶರ್ಮಾ ಅವ್ರು ಕೂಡ ಇದ್ದಾರೆ. ಬಟ್ ಕಬಡ್ಡಿ ಟೀಮ್ ಸ್ಪೋರ್ಟ್ ಆಗುತ್ತೆ. ಯಾವ ರೀತಿ ಶಾದ್ಲುಗೆ ಸಾಥ್ ಕೊಡ್ತಾರೆ ಬಾಕಿ ಆಟಗಾರರು, ಯಾವ ರೀತಿ ತಂಡವಾಗಿ ಆಡ್ತಾರೆ, ಜೈವೀರ್ ಶರ್ಮಾ ಅವರು ಯಾವ ರೀತಿ ಬೆಸ್ಟ್ನ ಯಂಗ್ಸ್ಟರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇದರ ಮೇಲೆ ಅವಲಂಬಿತರಾಗಿರುತ್ತೆ ಗುಜರಾತ್ ಜೈಂಟ್ಸ್ ಅವರ ಈ ಒಂದು ಸೀಸನ್ 12ನ ಕ್ಯಾಂಪೇನ್. ಆ್ಯಂಡ್ ಇತಿಹಾಸ ನೋಡಿದಾಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾವತ್ತೂ ಕೂಡ ಚಾಂಪಿಯನ್ ಆಗಿಲ್ಲ. ಅದನ್ನು ಹುಸಿ ಮಾಡ್ತಾರ ಶಾದ್ಲು. ಸೀಸನ್ 10, 11 ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗೋದಷ್ಟೇ ಅಲ್ಲದೆ ಟಾಪ್ ಡಿಫೆಂಡರ್ ಕೂಡ ಆಗಿರುವಂತಹ ಶಾದ್ಲು ಸೀಸನ್ 12ರಲ್ಲಿ ಕೂಡ ಅದನ್ನು ರೆಪ್ಲಿಕೇಟ್ ಮಾಡಿದರೆ ಅಫ್ಕೋರ್ಸ್ ಗುಜರಾತ್ ಜೈಂಟ್ಸ್ ಅವರ ಕನಸೇನಿದೆ ಅದು ನನಸಾಗುತ್ತೆ. ಅವರ ಕನಸು ನನಸಾಗುತ್ತಾ, ಹುಸಿ ಆಗುತ್ತಾ, ಅದಕ್ಕೆಲ್ಲ ಉತ್ತರ ಸಿಗೋದು ಆಗಸ್ಟ್ 29ನೇ ತಾರೀಕಿನಿಂದ. ಸೊ ಅದಕ್ಕೋಸ್ಕರ ನಾವಂತೂ ಕಾಯೋಣ. ಇಷ್ಟೊತ್ತು ನನ್ನ ಜೊತೆ ಇದ್ರಿ, ಧನ್ಯವಾದಗಳು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಕೂಡ ಮಾಡ್ತಾ ನಿಮ್ಮ ಅಭಿಪ್ರಾಯ ಏನಿದೆ ಗುಜರಾತ್ ಜೈಂಟ್ಸ್ ಮೇಲೆ ಅದನ್ನು ಕೂಡ ತಿಳಿಸಿ. ಆ್ಯಂಡ್ ಎಸ್, ಸಂದರ್ಶನಗಳು ಮಾಡೋದು ಬಾಕಿ ಇದೆ ನನಗೆ ಗೊತ್ತು, ಅದ್ರ ಮೇಲೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನು ಕೂಡ ಆದಷ್ಟು ಬೇಗ ತರುವಂಥ ಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಬಾಯ್ ಬಾಯ್.